ಹೌದಾ? ಹಿಡಿತ ಮಗನಿಗೆ ತಲಿ ದಿಗಲ. ತಲೆ ತೋರ್ಸ ಏನು ತಲಿ ತುರಿಸಿ ಅವಿಟ್ಟು ಬೆಳಗಾಗಿ ಕೂದಲಿಟ್ಟು ಉದುರ್ಲಿ ಇವತ್ತು ಪ್ರಕಾಶನ ಕೈಯಾಗಂದ್ರ ನೋಡಕತ್ತೀರಿ ನೀವು. ಓದ್ತಾರಪ್ಪ. 19ನೇ ತಾರೀಕಿಗೆ ಅವಿಟ್ಟು ಚೆಟ್ ಮಾಡಿ ಕಳಿಸ್ಲಿಲ್ಲ ಅಂದ್ರೆ ನಾ ಏನು ಸತ್ಯಪ್ಪ ಮಾಸ್ತರ ಮಗ ಪ್ರಕಾಶನ ಅಲ್ಲ ಸಭೆ ಒಳಗೆ ನಿಮಗೆ ಇವತ್ತೇ ಹೇಳಿ ಹೋಗ್ತೀನಿ. ಹೌದಾ? ಚಾಲೆಂಜ್ ಕೊಟ್ಟು ಹೇಳ್ತೀನಿ, ಇವತ್ತು ಉಳಿದುದು ಅಂದ್ರೆ ಅವತ್ತು ಲೆಕ್ಕ ತಗೊಳ್ಳಿಲ್ಲ ಅಂದ್ರೆ ನಾ ಏನು ಪ್ರಕಾಶ ಅಲ್ಲ. ಹೌದಾ? ಹಿಂಗ ಒಂದೊಂದು ವಚನ ಆನ್ಸರ್ ಏನು ಪಾದ ಹಿಡಿದಿದೆಯಲ್ಲ ಅದರ ಪ್ರಕಾರವಾಗಿ ಮುಂದಿನ ಸಲ ಈ ದೈವಕ್ಕ ಮೆಚ್ಚುವಂಗ ಮಾತು ಹೇಳಬೇಕು. ಕಮಿಟಿಯವ್ರು ಯಾರು ಫೋನ್ ಮಾಡಬೇಡ್ರಿ. ಜೋಡ್ ಕುರುಳಿದಿಂದ ಒಂದು ಸಣ್ಣ ಹುಡುಗ ನಾವು ಜೋಡ್ ಕುರುಳಿ ಹೋಗ್ತೇವೆ ಫೋನ್ ಮಾಡಿದ್ರೆ ₹1 ಮುಗಿಸಲಾರ್ದು ಇವತ್ತು ಇದು ಭಂಡಾರ ಮುಗಿಸಿ ತಪ್ಪದಂಡಕ್ಕಾಗಿ ₹1 ಯಾರಿಗೆ ಮಾತಾಡ್ಲಾರ್ದೆ ಒಂದು ಸಣ್ಣ ಹುಡುಗ ನನಗೆ ಫೋನ್ ಮಾಡಿ ಜೋಡ್ ಕುರುಳಿ ಊರಿಗೆ ಬಂದು ಹಾಡ್ತೀನಿ ಅಂತೇಳಿ ನಿಮಗೆ ಪ್ರಮಾಣಬದ್ಧವಾಗಿ ಮಾತು ಕೊಟ್ಟು ಹೋಗ್ತೀನಿ ನಿಮ್ಮ ಊರಾಗ. ಅದಕ್ಕೆ ತಾವೆಲ್ಲ ಬಳಕೆ ಮಾಡ್ತಾರೆ. ಹೌದಾ? ಏನಂತ ಬಳಕೆ ಮಾಡ್ತಾರ ಅವರು? ಏನ್ರಿ ಸರ? ಪ್ರಾಯದೋಳು ಮನ ಎದ್ದಂಗ ಕೋತಿ. ಹೌದಾ? ಕಂಡಲ್ಲಿ ಹಾರ್ಯಾಡ್ತದ ಹಾಕದ ಕಲ್ಲತ್ತಿ. ಹೌದೌದು. ಕಾಮುಕ ಜನರು ಬಂದರ ಒತ್ತಿ ನೋಡಬೇಡ ಅವರಿಗೆ ನೀನೆದರೆತ್ತಿ. ಎಂತ ಒಳ್ಳೆ ಮಾತು ಹಾಕ್ಯಾರ್ರಿ. ಯಾಕೆ ಮಾತು ಹೇಳ್ತಾರಂದ್ರ ಶರಗ್ ಹೊತ್ತು ಕೆಳಗ ಮಾಡು ಮೋತಿ ಜನ ಮೆಚ್ಚಬೇಕ ನೋಡಿ ನಡತಿ. ಹೌದಾ? ಯಾಕಿಷ್ಟು ಮಾತು ಹೇಳಿದಾರ ಅವರು? ಯಾಕ್ರಿಪ್ಪ? ಏನ್ ಹೇಳ್ತಾರೆ ಅವರು? ಶರಗ್ ಹೊತ್ತು ಕೆಳಗ ಮಾಡು ಮೋತಿ. ಹೌದಾ? ಜನ ಮೆಚ್ಚಬೇಕ ನೋಡಿ ನಡತಿ. ಹೌದಾ? ಈಗ ಇಲ್ಲಿ ಇಬ್ರು ಮುದುಕ್ಯಾರ ಕೂತಾರ. ಕೂತಾರಲ್ರಿ? ಯಾವ್ದು ಕೂತಾರಿಪ್ಪ? ಪಾಪ ಅವ್ರಿಗೆ ಎದರ್ ಅಂಜಿಕೆ ಅದ್ರಿ? ತಲೆ ಮೇಲೆ ಶರಗ ನೋಡ್ರಿ ಹೆಂಗದವ್ರಿ. ಯಾರು ಕೇಳ್ತಾರೆ ಅವ್ರಿಗೆ? ಮುತ್ಯ ಕೇಳ್ಕೊತಾನ. ಈಗ ಮುತ್ಯ ಕೇಳಲಿಲ್ಲ ಅಂದ್ರು ಮುತ್ಯ ಗಂಜಿ ಅವ್ರ ತಲೆ ಮೇಲೆ ಶರಗ ಹೊತ್ಕೊಂಡಿಲ್ಲ. ಆ ಕಡೆ ತೋತಾರ ತೋರವ ಈಗ ತೋರಿ. ಏನ್ ಮಾಡ್ದೇವ ನಮ್ಮ ಕಾಲಮಾನೆ ಹೆಂಗೆ ಬಂದ. ಹೌದು, ಕಾಲಮಾನೆ ಹೆಂಗೆ ಬಂದ. ಈ ಶರಗಕ್ಕೆ ನಮ್ಮವ್ರು ಎಷ್ಟು ಮಹತ್ವ ಕೊಡ್ತಾರ ಗೊತ್ತದೇನ್ರಿ? ಎಷ್ಟು ಕೊಡ್ತಾರಪ್ಪ? ಶರಗಕ್ಕೆ ಎಷ್ಟು ಮಹತ್ವ ಅದಂದ್ರ ಒಬ್ಬಾಕಿ ಹೆಣ್ಮಗಳ ತಲೆ ತುಂಬಾ ಶರಗ ಹೊತ್ಕೊಂಡು ಬಂದಳ ಅಂದ್ರೆ ಆಕಿ ಸಾತ್ವಿ ಶಿರೋಮಣಿ ಅಂತೇಳಿ ನಮಸ್ಕಾರ ಮಾಡಷ್ಟು ಪ್ರೇಮ ಹುಟ್ಟುತ್ತದ. ಹೌದು, ಹೌದಿಲ್ರಿ? ಹೌದಪ್ಪ. ಅವಾಗಿಂದ ಈಗಿಂದ ಎಲ್ಲಿ ಉಳ್ದದ್ರಿ ಧರ್ಮ? ಉಳ್ದಿಲ್ಲ. ಹೌದು. ನಮ್ ಮುತ್ಯ ಮದ್ವೆ ಆದ. ಹೆಂಗ ಮದ್ವೆ ಆದ? ಹೆಂಗ್ ಮದ್ವೆ ಆಗಲ್ಪ ನಿಮ್ಮ ಮುತ್ಯ? ಅವ್ರು ಮುತ್ಯ ನೋಡಿ ಬಂದು ಹೆಣ್ಣಿಗೆ ಮಾಡ್ಕೊಂಡ. ಹೌದಾ? ಯಾರು? ಮುತ್ಯ. ನಮ್ ಮುತ್ಯ. ಹೌದು. ನಮ್ಮಪ್ಪ ಮದ್ವೆ ಆದ. ಈ ಅಪ್ಪ ಹೆಂಗ ಮದ್ವೆ ಆದ? ನಮ್ಮ ಮುತ್ಯ ನೋಡಿದಕ್ಕ ನಮ್ ಮುತ್ಯ ನೋಡಿದ ನಮ್ಮವ್ಗ ಈ ಅಪ್ಪ ಆದ. ಹೌದು. ಈಗ ನಾವು ಹಂಗಾತೇವನ್ರಿ ನಮ್ಮಪ್ಪ ಆದಂಗ. ನಮ್ಮಪ್ಪ ಹೇಳಿದ್ರ ನಮ್ಮ ಆಯಿ ಮುತ್ಯ ಬಂದು ಸತ್ಯಪ್ಪ ಜೋಡ್ಕೊಳ್ಳಿ ಊರಾಗ ನಾವು ಹುಟ್ಟಿದ ಊರಾಗೆ ಒಂದು ಕನ್ಯಾದ ಮಾಡ್ಕೋತೇನೋ ಸತ್ಯಪ್ಪ ಅಂದ ಕೂಡ್ಲೆ ನೀವ್ ಎಂತದೇ ಇರ್ಲಿಕ್ರಿ ನಾನ್ ಎಂತದೇಕಿರ್ಲಕ್ಕಪ್ಪ ಯವ ನಾ ಮಾಡ್ಕೋತಿಂತ ಕಣ್ಣು ಮುಚ್ಚಿ ಮಾಡ್ಕೊಂಡು ಅವಾಗ ನಮ್ಮ ಅಪ್ಪನ ಕಾಲ. ಹೌದು. ನಮ್ಮ ಕಾಲ ಹೆಂಗ್ ಬಂದವ್ರಿ? ನಮ್ಮ ಹೆಂಗವ್ರಪ್ಪ ಈಗ ಯೂಟ್ಯೂಬ್ ಚಾನಲ್ ಕೈಸಾ ಕಾಲ ಯಾವಿ. ಏನ್ ಅಪ್ಪ ಬೇಡ ಆಯಿ ಬೇಡ ಮುತ್ತೆ ಬೇಡ ಇವೇ ಹೋತವ್ರಿ ಪಟಾಣ್ರಿ ಎರಡು. ಯಾರ್ಯಾರು ದೋಸ್ತ ಮತ್ ಇವ ಹೋಗಿ ಏನ್ ಮಾತಾಡ್ತಾವ ಏನ್ ಗೊತ್ತ ಯಾರಿಗ ಗೊತ್ತಿಲ್ಲ. ಹೌದು. ನಾನು ಒಂದು 12 ವರ್ಷದಿಂದ ಲಗ್ನ ಮಾಡಿ ನಮ್ಮಪ್ಪ ನನಗೆ ಅವಾಗಿಟ್ಟು ಫಾಸ್ಟ್ ಇದ್ದಿತ್ತಿಲ್ರಿ. ಮೊಬೈಲ್ ಏನು ಕೊಟ್ಟಿಲ್ಲ ನಾವು ಅವಾಗ. ಹೌದು. ನೀ ಮೊಬೈಲ್ ಕೊಟ್ಟಿಲ್ಲನ? ಕೊಟ್ಟಿದಿಲ್ಲ? ಕೊಟ್ಟ ಹಚ್ಚ ದಿನ ನೀ ಮೊಬೈಲ್ ಕೊಡ್ಲಕತ್ತವ್ರಿ ಈಗ. ಇಂತ ಕಾಲಮಾನ ಬಂದಾವ್. ಇದನ್ನ ನಾವು ತಲೆ ಹಾಕೊಳ್ಳೋದಿಲ್ಲ. ಹೌದು. ಹಿಂದಕಿನ ಪದ್ಧತಿ ಹೆಂಗಿತ್ತು? ಹೆಂಗ್ರಿಪ್ಪ? ನಾವು ಸಣ್ಣವ್ರಿದ್ದಾಗ ಹೌದಾ ನಾವು ದನ ಮೈಸು ಹೊತ್ನ್ಯಾಗ ಹಳದಾಗ ಹೋಗಿ ತಿರುಗಾಡಿ ದನ ಮೈಸ್ತಿದ್ದೆವು. ಆ ಕಂಟಿಗೆ ಹತ್ತಿರುವಂತ ಜೇನು ಬಿಡಿಸಿ ನಾವು ತಿತ್ತಿದೆವು. ಹೌದು. ಹೌದಿಲ್ರಿ? ಜೇನು ಬಿಡಿಸಿ ನಾವು ತಿತ್ತಿದೆವು. ಆ ಜೇನು ಮ್ಯಾನ್ ಯಾರಿಗೆ ತಂದು ಕುಡ್ತಿದ್ದೇವ್ರಿ? ನಮ್ಮ ತಾಯಿ ತಂದು ಕುಡ್ತಿದ್ರಪ್ಪ. ಕುಡ್ತಿದ್ದೇವಲ್ಲ ಮುತ್ತೆ ತಂದು. ಹೌದು. ಆ ಮ್ಯಾನ್ ತಂದು ನಮ್ಮ ತಾಯಿಗೆ ಕುಡ್ತಿದ್ದೆವು. ಹೌದು. ಆ ಮ್ಯಾನ್ ತಗೊಂಡು ನಮ್ಮ ತಾಯಿ ಏನ್ ಮಾಡ್ತಿದ್ರು ಅದನ್ನ ಹದವಾಗಿ ಕಾಶಿ ಒಂದು ಡಬ್ಬಿ ಒಳಗೆ ಬಚ್ಚಿಟ್ಟು ಮುಂಜಾನೆ ಎದ್ದು ಝಳಕ ಮಾಡಿ ನಮ್ಮ ಅಪ್ಪಗ ನಮಸ್ಕಾರ ಮಾಡಿ ಏನ ಅಡಿಗೆ ಮಾಡ್ತಿದ್ದಳಲ್ಲ ಒಲಿಗೆ ನಮಸ್ಕಾರ ಮಾಡಿ ಬೀರ್ ದೇವರ ಜಗಲಿ ನಮಸ್ಕಾರ ಮಾಡಿ ಹಣಿ ಮ್ಯಾಲ ಮ್ಯಾನ್ ಹಚ್ಕೊಂಡು ಅದರ ಮ್ಯಾಲ ಕೂಕಾಮ ಹಚ್ಕೊಂಡ್ರ ಅಂದ್ರ ಇನ್ನು ನಮ್ಮ ತಾಯಿ ಹಣಿ ಮ್ಯಾಗಿಂದು 8 ದಿನ ಕೂಕಾಮ ಅಳ್ಕಲೇವ. ಹೌದು. ಸತ್ಯ ಮಾತೇನು ಸುಳ್ಳು ಮಾತನ್ನ ಹೇಳೋದು? ಸತ್ಯ ಮಾತು. ಸತ್ಯ ಮಾತೇನು ಸುಳ್ಳು ಮಾತೇವ?
ಸತ್ಯ ಮಾತ. ಅವಾಗ ನಮ್ಮ ಮೌಂದಾಯ್ತು. ಈಗ ನಾ ದಿನ ಮನ್ಯಾಗ ನೋಡ್ತೀನಿ, ಚಂಜಿ ಮಾಡಿ ಎದ್ದು ಕೂಡ್ಲೆ ನನ್ನ ಹೆಂಡತಿ ಚಂಜಿ ಮಾಡಿ ಮೇಕಪ್ ಮಾಡ್ಕೊಂಡು ಟಿಕ್ಳಿ ಹತ್ಕೋತಾಳ, ಮುಂಜಾಳೆ ಡುಬ್ಬಕ್ ಹತ್ತಿರ್ತದ ಅದು. ಆಗ ನಮ್ಮ ಆಯಿ ಏನ್ ಮಾಡ್ತಿದ್ರು ಗೊತ್ತದೇನು? ಗಂಡನ ಮನೆಗೆ ನಡಿಲಿಕ್ಕೆ ಬಂದಳಂದ್ರ 2-3 ಮಕ್ಕಳಾಗುತ್ತನ ಗಂಡನ ಮುಖ ನೋಡ್ಲಿಲ್ಲ. ಸಾತ್ವಿ ಶಿರೋಮಣಿ ಇವತ್ತ ಶರಗ ತಲೆ ಮೇಲೆ ಹೊತ್ಕೊಂಡ್ ಕೂತಳ. ಯಾಕಂದ್ರೆ ಆಕಿಗೆ ಧರ್ಮದ ಅಂಜಿಕೆ ಇತ್ತು ಪಾಪ. 2-3 ಮಕ್ಕಳಾಗತ್ತನ ಗಂಡನ ಮುಖ ನೋಡ್ಲಿಲ್ಲ. ಗಂಡನ ಜೊತೆ ಮಾತಾಡ್ಬೇಕಾದ್ರೆ ಎಷ್ಟು ಮರ್ಯಾದೆ ಇತ್ರಿ. ಶರ್ಗ ಮರಿ ಮಾಡಿ ಮಾತಾಡ್ತಾಳ ನಮ್ಮ ಆಯಿ. ಇನ್ನು ಮನ್ಯಾಗ ನಮ್ಮ ಆಯಿ ಮುತ್ಯ ಇಬ್ರು ಅದಾರಿ. ನನಗಿನ್ನು ತಾಯಿ ತಂದೆ ಇಷ್ಟೇ ಇಲ್ಲ, ಇನ್ನು ನನ್ನ ಆಯಿ ಮುತ್ಯ, ನನ್ನ ಆಯಿ ಇನ್ನೂ ಕೈಯಾಗ ಬಡಿಗೆ ಹಿಡ್ಲಾರ್ದ 5-5 ಕಿಲೋಮೀಟರ್ ನಡೀತಾಳೆ. ಇನ್ನೂ ಭೂಮಿ ಮೇಲೆ ಇನ್ನೂ ಮನ್ಯಾಗ ಅದಾಳ. ನಮ್ಮ ಮುತ್ಯನ ಜೊತೆ ಮಾತಾಡ್ಬೇಕಾದ್ರೆ ಶರ್ಗ ಮರಿ ಮಾಡಿ ಮಾತಾಡ್ತಾಳ. ಆಗಿನ ಹೆಣ್ಮಕ್ಳು ಈಗ ಅತ್ತಿ ಈ ಹಾದಿಲೆ ಹೊಂಟಿದಳ ಅಂದ್ರೆ ಸೊಸಿ ಆ ಹಾದಿಲೆ ಬರುವಂತ ಕಾಲ ಅವಾಗಿಂದಿತ್ತು. ನಮ್ಮ ಆಯಿ ಕಾಲಕ್ಕ ಗಂಡುಗ ಸ್ವಾಮಿ ಅಂತ ಕರೀತಿದ್ರು. ರಾಮ ಯಾರ್ರಿ? ರಾಮನ ಸ್ವಾಮಿಗಳು ಅನ್ರಿ. ಅಮ್ಮ ಸೀತಾ ಏನಂತ ಕರೀತಿದ್ಳು? ಏನತ್ರಪ್ಪ? ಗಂಡಗ ಬಾಯಿ ತುಂಬಾ ಸ್ವಾಮಿ ಅಂತ ಕರೀತಿದ್ಳು. ನೀವು ಪೂಜಾರಿಗಳು ಇದ್ದೀರಲ್ರಿ, ನಿಮ್ ಮನ್ಯಾಗ ನಮ್ಮ ಅಜ್ಜಿಗಳು ಹೆಂಗ್ ಕರೀತಾರ, ನಮ್ಮ ಅವ್ಗಳು ಹೆಂಗ್ ಕರೀತಾರ? ಬರ್ರಿ ಪೂಜಾರಿ, ಊಟ ಮಾಡಕತ್ರಿ, ಬರ್ರಿ ಪೂಜಾರಿ. ನಮ್ ಪೂಜಾರಿ ಎಲ್ಲಿ ಹೋಗ್ಯಾರ್ರಿ ಅಂತ ಕೇಳ್ತಾರ ಆಗಿನವ್ರು. ಈಗ ಕೇಳ್ತಾರ್ರಿ, ಅಕ್ಕಗಳ ಕೇಳ್ತೀರಿ? ಈಗ ಹೆಂಗ ಹೇಳ್ತಾರಪ್ಪ? ಅವಾಗ ಲಕ್ಷ ಕೊಡ್ರಿ, ಮಾತು ಬಹಳ ಒಳ್ಳೇದದ. ಆಗಿನ ಕಾಲಕ್ಕ ಗಂಡಗ ಸ್ವಾಮಿ ಅಂದ್ರು, ಮುಂದೆ ಬಂದು ಪೂಜಾರಿ ಅಂದ್ರು, ಅದಕ್ಕ ಸ್ವಲ್ಪ ಹಿಂದೆ ಹೋದ್ರ ದೇವರಂದ್ರು. ಗಂಡ ದೇವರಿಗೆ ಅಷ್ಟು ಮರ್ಯಾದೆ ಇತ್ತು. ಆಳಾಗ ಗಂಡನೇ ದೇವರ, ಗಂಡನೇ ಸರ್ವಸ್ವತ್ ಅವಾಗಿತ್ತು. ಇವಾಗ ಹೆಂಗದ್ರಿಪ್ಪ? ಈಗ ಹೆಂಗದ್ ಗೊತ್ತದೇನ್ರಿ? ಹೆಂಗದ್ರಿ? ನಿಮ್ ಕಡೆ ಹೆಂಗದ್ ಗೊತ್ತಿಲ್ಲ, ನಂದೇ ಹೇಳ್ತೇನ್ರಿ. ಸುಮ್ ಮಂದಿದ್ ಯಾಕೆ ಹೇಳ್ಬೇಕ್ರಿ? ಯೂಟ್ಯೂಬ್ ಚಾನಲ್ ಸ್ವಲ್ಪ ನೋಡಿ ಹೇಳ್ರಿ. ನಂದೇ ಹೇಳ್ತೀನಿ. ನನ್ನ ಹೆಸರು ಏನದ್ರಿ? ಪ್ರಕಾಶ್ ಮಾಸ್ತರ್ ಅತ್ತಾದ್ರಿ. ಏನ್ರಿ? ಪ್ರಕಾಶ್ ಮಾಸ್ತರ್. ಪ್ರಕಾಶ್ ಮಾಸ್ತರ್ ಅತ್ತಾರಿಲ್ಲ? ಮಾಸ್ತರ್ ತೆಗಿ. ಅಪ್ಪನ ಮುಂದ್ ಮಾಸ್ತರ್ ಅನ್ಸ್ಕೊಂಡ್ರೆ ನಾ ಏನ್ ದೊಡ್ಡ ಎತ್ತರ ಗಿಡದಾಗ ಬೆಳೆಯಂಗಿಲ್ಲ. ಮಾಸ್ತರ್ ತೆಗದ್ ಇಡು ಒತ್ತಟಿ. ಸುಮ್ಮ ಪ್ರೀತಿಲೆ ಪ್ರಕಾಶರೇ ಹತ್ತಿರಿಲ್ಲ ನೀವು? ಹತ್ತಿರಿಲ್ರಿ? ಬೆಳಗಾವಿ ಜಿಲ್ಲಾದವರು. ಹತ್ತಾರಪ್ಪ. ನನ್ನ ಜಿಲ್ಲಾ ಯಾವುದು? ಕಲಬುರಗಿ. ನಾ ದಾಟಿ ಬಂದಿದ್ 2 ಜಿಲ್ಲಾ. ಸರ್ವ ಸಾಧಾರಣ 300 ಕಿಲೋಮೀಟರ್ ತನ ನೀವೆಲ್ಲಾ ಪ್ರೀತಿ ಅಂತದ್ರಿ. ಪ್ರಕಾಶ್ ಅಂತೀರಿ, ಮಾಸ್ತರ್ ಅಂತೀರಿ. ಮಾಸ್ತರ್ ಅಲ್ಲಿಲ್ಲ ಅಂದ್ರೆ ಬಿಡ್ರಿ, ಪ್ರಕಾಶ ಏನ್ರಿ? ಪ್ರಕಾಶತ್ ಬಾಯಿ ತುಂಬಾ ಹತ್ತೀರಿ. ಎಷ್ಟು ಪ್ರೇಮ್ರಿ ನಿಮದು? ಈಗ ನಮ್ಮ ಮನ್ಯಾಗ ಹೋದ್ರ ನಮಗ ಶೀತಾ ಅಂದಂಗ ಸ್ವಾಮಿ ಹತ್ತಳತ್ತೀರಿ. ನಾನು ಹೆಣ್ತಿ ಏನತ್ತಾರಪ್ಪ? ಈಗ ಬ್ಯಾಡ ದೇವ್ರ ಹತ್ತಳತ್ತೀರಿ. ಬಿಡ್ರಿ, ಪೂಜಾರಿ ಹತ್ತಾಳ ಏನತ್ತೀರಿ? ಇಲ್ಲ ಬ್ಯಾಡ ಮಾಸ್ತರ್ ಹತ್ತಳತ್ತೀರಿ. ಬಿಡ್ರಿ, ಕರ್ಮಕ್ಕ ಬಾಯಿ ತುಂಬಾ ನಿಮ್ಮಂಗ್ ಪ್ರಕಾಶರ್ ಅನ್ಬೇಕು. ಬ್ಯಾಡ ಅನ್ಬೇಕಲ್ರಿಪ್ಪ, ಪ್ರಕಾಶರ್ ಅನ್ಬೇಕು. ಬ್ಯಾಡ. ಏನತ್ತಾಳ ನನ್ನ ಹೆಂಡತಿ? ಏನತ್ತಾಳ್ರಿಪ್ಪ? ನಮ್ಮಪ್ಪ ನಮ್ಮವ್ ಬಾಜಾರ್ಕ್ ಹೋದ್ರಿ ಏನತ್ತಾಳ ಗೊತ್ತದೇನಪ್ಪ? ಏ ಪಕ್ಕಿ ಆದಕತ್ತ. ಹೌದಾ? ಏನು ಯೂಟ್ಯೂಬ್ದಾಗ ತುಂಬ್ಕೊಂಡ್ರಿ? ನನ್ ಹೆಂಡತಿ ನೋಡಂಗಳು ನನ್ಗೆ ಊಟ ಹಾಕ್ಲಿಕ್ಕಿಲ್ಲ ನೋಡ್ರಿ, ಕಟ್ ಮಾಡಿ. ಅದು ನನ್ನ ಹೆಂಡತಿಗೆ ಏನ್ರಿ ರಂಬಸ್ತೀನಿ. ನಮ್ಮಪ್ಪ ಅಂದ ಮತ್ ಈ ಮಗ ಹೆಂಡತಿ ಕೈಲಿ ಅನ್ಸ್ಕೊಳಕತ್ತ, ನೀ ಮಗನಿಗೆ 6 ಮಾರ್ಕಸ್ ಕಟ್ ಮಾಡಂಗ ಅನ್ನತ್ತೀನ. ಅಲ್ಲೋ ನಾ ಇಟ್ಟು ಹಂಚ್ಕಿಟ್ಟಿದೀವು. ಈ ಮಗ ನನ್ನ ಹೊಟ್ಟೆ ಹುಟ್ಟಿನ ಒಂದ್ ಸೂರು ಹೊಂಡ್ಲಿಲ್ಲ ತಿಳ ನಾಳೆ ಬ್ಯಾರೆ ಹಾಕಂಗನ. ಹೌದು. ಏನತ್ತಾರ ಅವರು? ಏನತ್ತಾರ ಇಲ್ಲಿ? ಹೆಣ್ಣಂದರ ಎದ್ದಂಗ ಭರ್ಜಿ ನಿಮ್ಮೊಳಗ ಐತಿ ಗಣಶಕ್ತಿ. ಘನಶಕ್ತಿ ಆಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳಕೀತಿ. ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳಕೀತಿ. ನಿನಗ ಸದ್ಗತಿ ನಿನಗ ಸದ್ಗತಿ. ಕೈದಿ ಬಾಲಿಗೆ ಬೆಲೆ ಬಾಳೈತಿ, ಕಳ್ಕೊಂಡ ಹೆಣ್ಣಿಗೆ ಹೆಚ್ಚಿನ ಚಿಂತೆ.
ಗಂಡನ ಆಯುಷ್ಯ ಆಗಲೆಂದು ಅತಿ ಶಿರವಾಗಿ ಶಿವನಿಗೆ ಮಾಡುವ ಸ್ತುತಿ ಬಾಳಲ್ಲಿ ಬೆಳಗುವಾಗಿ ಜ್ಯೋತಿ ಆಗಬಾರದು ನಾಯಿನಕ್ಕೆ ಪಣತಿ ಆಗಬಾರದು ನಾಯಿನಕ್ಕೆ ಪಣತಿ ಬಾಳಲ್ಲಿ ಬೆಳಗುವಾಗಿ ಜ್ಯೋತಿ ಆಗಬಾರದು ನಾಯಿನಕ್ಕೆ ಪಣತಿ ಹಾಗೆ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ನೀ ಹಾಗೆ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ನನಗ ಸದ್ಗತಿ ಭಕ್ತಿ ಅವರಿ ಹೊಂದರೆ ನಗ ಸದ್ಗತಿ ಹಾಗೆ ಬಾಳೋ ಗರತೆ ಮದುಗಳಲ್ಲಿ ಬೆಳಕೆ ಹಾಗೆ ಬಾಳೋ ಗರತೆ ನಿಂದುಗಳಲ್ಲಿ ಬೆಳಕೆ ಯಾವ ಕಾಲಕ್ಕ ಯಾವ ಕಾಲಕ್ಕ ಕೆಳಬಾರದ ಮತಿ ಸೂರ್ಯ ಗಬಾಡಾತ ಸೂರ್ಯ ಒಂದಿತ್ತು ಯಾವ ಕಾಲಕ್ಕ ಕೆಡಬಾರದ ಮತಿ ಸಂತಸಕ್ಕೂ ನಂಗ ಇರಲುವ ಸ್ಥಿತಿ ಜನಕನ ಮಗಳು ಜಾನಕಿ ಕತ್ತಿ ಜಗ ಇರು ತನಕ ಸಾರುವುದು ಶ್ರುತಿ ಶ್ರೀರಾಮಗ ಮೀಸಲ ಬುದ್ಧಿ ಸಿದ್ಧ ಉಣಸಿ ಪಡೆದಳುವ ತೃಪ್ತಿ ಶ್ರೀರಾಮಗ ಮೀಸಲ ಬುದ್ಧಿ ಸಿದ್ಧ ಉಣಸಿ ಪಡೆದಳ ತೃಪ್ತಿ ಹಾಗೆ ಬಾಳವ ಗರತಿ ನಿಂದು ಗಡಿಯಲಿ ಭವದೊಳು ಕೀರ್ತಿ ನೀ ಹಾಗೆ ಬಾಳವ ಗರತಿ ನಿಂದು ಗಡಿಯಲಿ ಭವದೊಳು ಕೀರ್ತಿ ನನಗ ಸದ್ಗತಿ ನನಗ ಸದ್ಗತಿ ಹಾಗೆ ಬಾಳೋ ಗರತೆ ನಿಂದು ಬೆಳೆಯಲಿ ಭವದೊಳು ಹಾಗೆ ಬಾಳೋ ಗರತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ಕರುನಾಡ ಕರಗಿಯ ಜಗ ಪ್ರಖ್ಯಾತಿ ಖಾಸ ಎಲ್ಲ ಲಿಂಗ ಮಾಯನ ವಸ್ತಿ ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾಸ್ತಿ ಮುತ್ತೈದರ ಬಂದು ಬೆಳಗಿ ಆರುತಿ ಹೇಳಿ ಇಂತ ನೀತಿ ಕರದಿಗೆ ಮಾನಿಕನ ಕವಿತೆ ಪ್ರಕಾಶ ಹೇಳಿ ಇಂತ ನೀತಿ ಹಾಗೆ ಬಾಳವ ಗರತಿ ನಿಂದು ಗಡಿಯಲಿ ಭವದೊಳು ಕೀರ್ತಿ ಹಾಗೆ ಬಾಳವ ಗರತಿ ನಿಂದು ಗಡಿಯಲಿ ಭವದೊಳು ಕೀರ್ತಿ ಮರಲಾಕ ಹೊಸದಲ್ಲ ಪ್ರೀತಿ ಹೊಸದಲ್ಲ ಪ್ರೀತಿ ನೀನ ಪಾತರಗಿತ್ತಿ ನನಯಾಗಲನ ಕರಲೆ ನೀನ ಪಾತರಗಿತ್ತಿ ನಿನಯಾಗಲನ ಕರಲೆ ಕರುನಾಡ ಕರಗಿಯ ಜಗ ಪ್ರಖ್ಯಾತಿ ಆಸ ಎಲ್ಲ ಲಿಂಗ ಮಾಯನ ವಸ್ತಿ ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾಸ್ತಿ ಮುತ್ತೈದರ ಬಂದು ಬೆಳಗಿ ಆರುತಿ ವರದಿಗೆ ಮಾಣಿಕನ ಕವಿತೆ ಪ್ರಕಾಶ ಹೇಳಿ ಇಂತ ನೀತಿ ವರದಿಗೆ ಮಾಣಿಕನ ಕವಿತೆ ಭೀಮಣ್ಣ ಹೇಳಿ ಇಂತ ನೀತಿ ಹಾಗೆ ಬಾಳವ ಗರತಿ ನಿಂದು ಗಡಿಯಲಿ ಭವದೊಳು ಕೀರ್ತಿ ನೀ ಹಾಗೆ ಬಾಳವ ಗರತಿ ನಿಂದು ಗಡಿಯಲಿ ಭವದೊಳು ಕೀರ್ತಿ ನನಗ ಸದ್ಗತಿ ನನಗ ಸದ್ಗತಿ ನೀ ಹಾಗೆ
ಏನೇ ಆಗಲಿ ನನ್ನ ಮಾತು ಕೇಳಿ ಪಾಪ ಎಲ್ಲ ಎದ್ದ ಹೆಣ್ಮಕ್ಳು ಹೋಗುವಂಥ ಹೆಣ್ಮಕ್ಳು ಎಲ್ಲರೂ ಕೂತಿರಿ ತಾಯಿಂದೇರ ನಿಮಗೆ ಕೋಟಿ ಕೋಟಿ ನಮಸ್ಕಾರದ. ಕಾರ್ಯಕ್ರಮ ಬಹಳ ಚಂದ. ಯಾಕಂದ್ರೆ ನಾವಿಬ್ರು ನಾವು ಕಾಕವ್ರು ಯಾವಾಗ ಬಂದಿರೋ ಗೊತ್ತಿಲ್ಲ. ನಾವು 9:20 ಇಲ್ಲಿದ್ದ ನನಕ ಮುಂಚೆ ಅವರು ಬಂದಿದ್ರು ಇಲ್ಲಿವರೆಗೆ. ಯಾಕಂದ್ರೆ ದೇವರ ಪಲ್ಲಕ್ಕಿ ಬರ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು. ನಿಮಗೊಂದು ಸತ್ಯ ಮಾತ ಹೇಳಬೇಕು ಏನು ಹೇಳಬಾರ್ದು ನನಗೆ ತಿಳಿಯಲಾಗ್ಯದ. ಯಾಕೆ ಹೇಳ್ತೀನಿ ಅಂದ್ರೆ ಹೇಳಬಾರ್ದತ್ತೆ ಅನಿಸ್ತದ, ಆದ್ರೂ ಹೇಳುವಂತ ಮಾತದ. ಈ ಹುಡುಗ ತಾಳ ಬಿಡಿತಾನಲ್ಲ, ಒಂದು ಆಕಳ ಕರ ಹೋಗಿ ಅದಕ್ಕೆ ಗುದ್ದಿ ಹಾಲು ಕುಡಿತದ, ಖರೆ ನನಗೆ ತ್ರಾಸ ಆಗ್ಯದ ಅಂತೇಳಿ ಆಕಳ ಎಂದು ಹೇಳಿಲ್ಲ. ಉದುಬತ್ತಿ ತಾನು ಸುಟ್ಕೊಂಡು ಇನ್ನೊಬ್ಬರಿಗೆ ಸುಗಂಧ ಕೊಡ್ತದ, ನನಗೆ ಸುಡ್ಲಕತ್ತೇಳಿ ಹೇಳಂಗಿಲ್ಲ. ಒಂದು ಮರ ತಾನು ಬಿಸಿಲಾಗ ನಿಂತು ಇನ್ನೊಬ್ಬರಿಗೆ ಬೆಳಕು ಕೊಡ್ತದ, ಖರೆ ಇನ್ನೊಬ್ಬರಿಗೆ ಹೇಳಂಗಿಲ್ಲ. ಪಾಪ ಹುಡುಗ ಸಂಜೆ ಮಾಡಿ 9:30 ಗಂಟೆಗೆ ಪರದೇಶ ಮಗ ಅದದು. ತಾಯಿ ಮತ್ತು ಅಜ್ಜಿ ಅವ ಮೂರೇ ಮಂದಿ ಅವನ ಹೆಂಡತಿ ತವ್ರ ಮನೆಗೆ ಹೋಗಿದಾಳ. ರಾತ್ರಿ 9:30 ಗಂಟೆಗೆ ಆ ಹುಡುಗನ ಅಜ್ಜಿ ತಿರ್ಕೊಂಡಾಳ. ಆದ್ರ ಜೀಪ್ನಾಗ ಕೂತಳ್ಳಕತ್ತ ಪಾಪ. ಆದ್ರೆ ಯಾರ ಮುಂದೆ ಹೇಳ್ಬೇಡಪ್ಪ, ಸಭಾ ಹಾಳಾಗ್ತದ, ಹೊಟ್ಟೆ ಅದ್ದಕ್ಕೆ ನೀ ಟೇಜ್ ಮ್ಯಾಗ ತರಬೇಡ ಅಂತೇಳಿ ನಾನು ಅವನಿಗೆ ಬಸ್ಕೊಂಡ್ ಬಂದಿದ್ದ. ತಾವು ದಯವಿಟ್ಟು ಈ ಮಾತು ಕೇಳಿ. ಅವ ಜಿಪ್ನಾಗ ಅಳ್ಕೋತ ಕೂತಿದ್ದ, ಹೋಗ್ತಾನ ಅಳ್ತಾನ. ಮತ್ತೆ ಇಲ್ಲಿ ಬಂದು ಯಾರಿಗೂ ಗೊತ್ತಾಗ್ಲಾರ್ದಂಗ ಅವನಿಗೆ ನಾನು ತಾಕೀತು ಮಾಡ್ಕೊಂಡ್ ಬಂದಿನಿ, ಟೇಜ್ ಹಾಳಾಗ್ತದ. ಮನೆಯೊಳಗ ಇನ್ನೊಬ್ರಿಗೆ ಫೋನ್ ಹಚ್ಚಿ ಕರ್ಕೊಂಡು ಬರ್ಬೇಕಾದ್ರೆ ಅವ್ರ ಮನೆಯೊಳಗ ಪರಿಸ್ಥಿತಿ ಒಬ್ಬೊಬ್ರಿಗೆ ಕೆಟ್ಟಿರ್ತಪ್ಪ. ಇವತ್ತು ಅವ್ರ ಅಜ್ಜಿ ತೀರ್ಕೊಂಡಾಳ. ಭವಿಷ್ಯವಾಗಿ ನಾ 6 ಗಂಟೆ ತನ ಹಾಡ್ಬೇಕಂತ ಅಪೇಕ್ಷೆ ಪಡ್ತೀನಿ. ನಾ ಯಾಕಂತ ಕೇಳಿದ್ರೆ ಎಲ್ಲಾ ಕಲಾವಿದರು ಬೇರೆ ಅಂದ್ರೆ ನಾ ಹಿಂಗಿದ್ದೀನಿ ಅಂತೇಳಿ ದಿಮಾಕ್ ಹೇಳ್ಕೊಳ್ಳುವಂತ ಕಲಾವಿದರು ನಾವು ಆಗಬೇಡ. ಜಗತ್ತಿನೊಳಗೆ ಕಲಾವಂತರು ಬಹಳ ಕೆಟ್ಟು ಹೋಗ್ಯಾರ. ನಮ್ಮ ಡೊಳ್ಳಿನ ಹಾಡಿಕೆ ಕಲಾವಂತರು ಬಹಳ ಜನ ಕೆಡಿಸ್ಯಾರ. ನನಗೆ ಏಳು ಬೀಳು ನೋಡುವಂತ ಕಲಾವಿದನ ಅಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರ, ಸಣ್ಣವರು ದೊಡ್ಡವರು ಅಂತ ನೋಡಂಗಿಲ್ಲ, ಹ್ಯಾಂಗ ಬೇಕಾದಂಗ ಮಾತಾಡ್ತಾರ. ಆದ್ರೂ ಮಾತಿನೊಳಗೆ ಮಾತು ಬಹಳ ಫರಕವ. ಇವತ್ತ ಅಪ್ಪ ಮಗ ಇಷ್ಟು ಚಂದ ಮಾತಾಡಿದೀವಿ. ನನಗೇನೂ ಬರ್ಲಿಲ್ಲ ಅಂದ್ರೂ ಮಂಡ ಧೈರ್ಯದಿಂದ ಅಂತವ್ರ ಜೊತೆ ಇವತ್ತು ಇಲ್ಲಿ ತನ ನಾ ವಾದ ಮಾಡೀನಿ. ಯಾಕಂತ ಕೇಳಿದ್ರ ಬಹಳಷ್ಟು ಬಲ್ಲವರು ಅಂತವ್ರ ಜೊತೆ ವಾದ ಮಾಡೀನಿ. ಅಪ್ಪಿತಪ್ಪಿ ಏನಾದ್ರು ಅವರಿಗೆ ಒಂದು ಸ್ವಲ್ಪ ಏನದೆ ನನ್ನ ಬಾಯಿಯಿಂದ ಏನಾದ್ರು ಲೋಪದೋಷಗಳಾಗಿದ್ರೆ ನೀವು ಕ್ಷಮ ಮಾಡಬೇಕು. ಅಂತ ಹಿರಿಯ ಮನುಷ್ಯ ಆಗುತ್ತೆ ಪ್ರಕಾಶ ಏನ್ರಿ ತಪ್ಪು ಮಾತಾಡ ಅಂತೇಳಿ ನಿಮಗೆ ಏನಾದ್ರು ಎಲುವಿಲ್ಲದ ನಾಲಿಗೆ ಏನಾದ್ರೂ ಹೇಳಿ ಮಾತಾಡಿಲ್ಲ, ಆದ್ರೂ ಹೋಗಿ ತಂದರು ತಾವೆಲ್ಲ ಕ್ಷಮ ಮಾಡಬೇಕು. ನಮಗೆ ಇದೊಂದು ಕಾರ್ಯಕ್ಕೆ ತಾವೆಲ್ಲ ತಾಯಿ ತಂದೆ ಸ್ವರೂಪರಾಗಿ ನಮಗೆ ಬೀಳ್ಕೊಡ್ಬೇಕು. ನಮ್ಮ ಕಾಕವ್ರು ಅವರು ಎಲ್ಲೋ ದೂರ ಹಾಡ್ಲಕ್ ಹೋಗೋರದಾರ. ನನಗವರು ನೀ ಹಾಡಬೇಕು ನಾ ಹೋಗ್ತೀನಿ ಮಗನ ಅಂದಿದ್ರು. ಇವತ್ತು ನಾನೇ ಅವರಿಗೆ ಇಲ್ಲಿ ನಿಂದಿರಿಸಿ ನಾನೇ ಹೋಗುವಂತ ಪಾಳೆ ಬಂದದ. ಆ ಹುಡುಗನ ಮನೆಯೊಳಗೆ ಖಾಸ್ ಅವ್ರ ಅಪ್ಪನ ಆ ಹುಡುಗಿಗೆ ಬೆಳೆಸಿದ ಅಜ್ಜಿನೇ ಇವತ್ತು ತಿರ್ಕೊಂಡಾಳ. ತಾವೆಲ್ಲ ದಯವಿಟ್ಟು ನಮಗ ಬೀಳ್ಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂಡು ಈ ಕಾರ್ಯಕ್ರಮ ನಮ್ಮ ಸರ್ಜೋಡಿ ಕಲಾವಂತರು ಒಪ್ಪಿಸಿ ತಮ್ಮೆಲ್ಲರ ಆಶೀರ್ವಾದ ಇದ್ರ ಮುಂದೊಂದು ದಿನ ಯಾವುದೇ ಈ ಊರೊಳಗೆ ಕಾರ್ಯಕ್ರಮ ಇದ್ರ ಇವತ್ತು ಹೆಚ್ಚು ಕಡಿಮೆ ಸೂರ್ಯನೊಳಗೆ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾಳೆ ಒಂದಿನ ನಿಮ್ಮ ಊರಂದು ದೊಡ್ಡ ಕಮಿಟಿಯವ್ರು ಯಾರು ಫೋನ್ ಮಾಡಬೇಡ್ರಿ. ಜೋಡ್ ಕುರುಳಿದಿಂದ ಒಂದು ಸಣ್ಣ ಹುಡುಗ ನಾವು ಜೋಡ್ ಕುರುಳಿ ಹೋಗ್ತೆ ಫೋನ್ ಮಾಡಿದ್ರೆ ₹1 ಮುಗಿಸಲಾರ್ದೆ ಇವತ್ತು ಇದು ಭಂಡಾರ ಮುಗಿಸಿ ತಪ್ಪದಂಡಕ್ಕಾಗಿ ₹1 ಯಾರಿಗೆ ಮಾತಾಡ್ಲಾರ್ದೆ ಒಂದು ಸಣ್ಣ ಹುಡುಗ ನನಗೆ ಫೋನ್ ಮಾಡಿ ಜೋಡ್ ಕುರುಳಿ ಊರಿಗೆ ಬಂದು ಹಾಡ್ತೀನಿ ಅಂತೇಳಿ ನಿಮಗೆ ಪ್ರಮಾಣಬದ್ಧವಾಗಿ ಮಾತು ಕೊಟ್ಟು ಹೋಗ್ತೀನಿ ನಿಮ್ಮ ಊರಾಗ. ಅದಕ್ಕೆ ತಾವೆಲ್ಲ ನಮಗ ಬೀಳ್ಕೊಡ್ಬೇಕಂತೇಳಿ